ಅವರು ಇಡೀ ಸಾಧಾರಣ ಕರ್ನಾಟಕ ರಾಜ್ಯದಂಥ ಸೀದಾ ಇಲ್ಲಿ ನಮ್ಮ ತುಳುನಾಡಿನ ಬೈಕ್ಗಳೆಲ್ಲ ಸೀದಾದರೆ ತಗೊಳ್ತಾರೆ. ಅದರಲ್ಲಿ ಎಲ್ಲ ಸ್ಟಿಕ್ಕರ್ಗಳಿದೆ. ಕೊರಗಜ್ಜನ ಸ್ಟಿಕ್ಕರ್ ಇದ್ದ ಗಾಡಿಗಳೇ ಅತ್ಯಂತ ಸೀಸಾಗ್ತಾ ಇದೆ. ಇದು ನೀವು ಗಮನಿಸಿ. ಆ ಕೊರಗಜ್ಜನ ಸುಳ್ಳು ಫೋಟೋಗಳನ್ನು ಕೊರಗಜ್ಜನ ಕಲ್ಪನೆ ಕೊಟ್ಟದ್ದು ಯಾರು ಇವರಿಗೆ ಮೂರ್ತಿ ಮಾಡಲಿಕ್ಕೆ? ಈ ಮನೆಯ ಗುತ್ತಿನ ಮನೆಯ ಯಜಮಾನನ ಮನೆಯ ಗುತ್ತಿನ ಮನೆಯ ಅಲ್ಲ, ದೈವಕ್ಕೆ ಸಂಬಂಧಪಟ್ಟ ವ್ಯಕ್ತಿ. ನಾನು ಆಸ್ಟ್ರೇಲಿಯಾದಲ್ಲಿ ಸಿಟಿಸನ್ ಆಗಿದ್ದೇನೆ, ಅಲ್ಲಿ ನಾನು ನಾಗರಿಕನಾಗಿದ್ದೇನೆ, ಅಲ್ಲಿ ಆರಾಧನೆ ಮಾಡಬೇಕಿದ್ರೆ ಅಲ್ಲಿ ಅವಕಾಶ ಇಲ್ಲ. ಅಲ್ಲ, ನಾನು ಬಾಂಬೆಯಲ್ಲಿ ಇಡೀ ನನ್ನ ಕುಟುಂಬ ಹೋಗ್ತಾ ಇದೆ, ನನ್ನ ಜೊತೆ ದೈವವನ್ನು ಆರಾಧಿಸ್ತೇನೆ ಅಂದರೆ ಅಲ್ಲಿ ಅವಕಾಶ ಇಲ್ಲ. ಅವನಿಗೆ ಎಲ್ಲೇ ಹೋಗಲಿ ಅವನು ಇಲ್ಲೇ ಬರಬೇಕು. ಕುಟುಂಬವನ್ನು ವ್ಯಕ್ತಿಯನ್ನು ಜೋಡಿಸುವಂಥ ದೈವಾರಾಧನೆ ಇದು. ಇವತ್ತು ಭಾರಿ ಒಂದು ದುಃಖದ ವಿಚಾರ ಅಂತ ಹೇಳಿದರೆ, ಇಂಥ ತುಳುವನಾಡನ್ನು ಬಿಟ್ಟು ಹೋಗದಂಥ ದೈವಗಳು ಇವತ್ತು ಅನೇಕ ಕಡೆ ಬೇರೆ ಬೇರೆ ಕಡೆಗಳಲ್ಲಿ ನಮ್ಮ ಘಟ್ಟದ ಮೇಲೆ, ಅಂದರೆ ಈಗ ನಮ್ಮ ಮೈಸೂರು ಭಾಗದಲ್ಲಿ, ಹಾಸನ ಭಾಗದಲ್ಲಿ, ದೊಡ್ಡಬಳ್ಳಾಪುರ, ಹೀಗೆ ಬೇರೆ ಬೇರೆ ಭಾಗಗಳು ಇವತ್ತು ದೈವಾರಾಧನೆಯ ವಿಚಾರಗಳೆಲ್ಲ ನಮಗೆ ದಿನ ಇದರ ಬಗ್ಗೆ ಒಂದಲ್ಲ ಒಂದು ರೀತಿಯಲ್ಲಿ ಸುದ್ದಿ ಬರ್ತಾ ಇದೆ. ಎಲ್ಲರೂ ಇದನ್ನು ಗಮನಿಸಬೇಕು. ಈ ಆರಾಧನಾ ಪದ್ಧತಿ ತುಳುವನಾಡು ಬಿಟ್ಟು ಇನ್ನೊಂದು ಬೇರೆ ಎಲ್ಲಿಯೂ ಇಲ್ಲ. ಇದರಲ್ಲಿ ಭಾರಿ ವಿದ್ಯಾವಂತರು ಮತ್ತು ತೀರಾ ಬಡತನದಲ್ಲಿರುವವರು ಅನೇಕ ಜನರು ಇದೊಂದು ಮೂಢನಂಬಿಕೆಯ ರೂಪದಲ್ಲಿ ಇದರೊಟ್ಟಿಗೆ ಬಲಿಯಾಗ್ತಾ ಇದ್ದಾರೆ. ಒಂದು ಬಯಲು ಪ್ರದೇಶದಲ್ಲಿ ಒಂದು ಚಿಕ್ಕ ಒಂದು ಕಟ್ಟಡವನ್ನು ನಿರ್ಮಿಸಿ ಅದರೊಳಗಡೆ ಒಂದು ವ್ಯಕ್ತಿಯಂಥ ರೂಪವನ್ನು ಸೃಷ್ಟಿ ಮಾಡಿ ಮೂರ್ತಿ ಆರಾಧನೆ, ಅಭಿಷೇಕ, ತೆಂಗಿನಕಾಯಿ ಹೊಡೆಯೋದು, ಲಿಂಬೆಹಣ್ಣು ಕೊಡೋದು, ಇದೆಲ್ಲ ಏನೇನೋ ಎಲ್ಲ ನಡೀತಾ ಇದೆ. ಇದೆಲ್ಲವೂ ಇಲ್ಲಿಯ ಇದೊಂದು ಸುಳ್ಳು ಮತ್ತು ಜನರನ್ನು ಮೋಸ ಮಾಡುವ ವಂಚನಾ ಜಾಲ ಇದು. ಯಾವ ಕೊರಗಜ್ಜ ನಮ್ಮನ್ನು ನೆನೆಸಿದಾಗ ನಮ್ಮ ಕೆಲವು ಕಷ್ಟ ಕಾರ್ಪಗಳನ್ನ ದೂರ ಮಾಡಿ ನಮ್ಮನ್ನು ಪಾರು ಮಾಡಿದಾನ, ಆ ಕೊರಗಜ್ಜನನ್ನೇ ಇವತ್ತು ಒಂದು ವ್ಯಾಪಾರದ ವಸ್ತುವನ್ನಾಗಿ ಉಪಯೋಗಿಸಿದ್ದು ಭಾರಿ ದೊಡ್ಡ ವಿಚಾರ. ಪ್ರತಿಯೊಬ್ಬರು ಕೊರಗಜ್ಜನ ಭಕ್ತರು ಗಮನಿಸಬೇಕು. ಯಾವುದೇ ಎಲ್ಲಿಯಾದರೂ ನೀವು ಇಲ್ಲಿ ಕರ್ನಾಟಕ ಈ ದಕ್ಷಿಣ ಕನ್ನಡ ಜಿಲ್ಲೆ ಬಿಟ್ಟು ಹೊರಗಡೆ ನೀವು ಎಲ್ಲಿಯಾದರೂ ಕೊರಗಜ್ಜನಿಗೆ ಅರಿಕೆ ಕೊಟ್ಟರೆ ಅದು ಸಲ್ತದೆ ಇದ್ದರೆ ಅದು ನಿಮ್ಮ ಸುಳ್ಳು ಭಾವನೆ ಇದೆ. ನಿಮಗೆ ಏಳು ಕಲ್ಲು ಏಳು ವರ್ಗ ಕಾಡಿಡು ಅಟಿಲು ಊರುಡು ಮೆಚ್ಚು ಎಂಬ ಒಂದು ಗಾದೆ ತುಂಡು ರಾಜ್ಯ ನಿಕ್ಕು ಎಂಬ ಒಂದು ಕಟ್ಟಿನ ಆಧಾರದಲ್ಲಿ ಅಲ್ಲಿ ನೆಲೆ ನಿಂತಿದೆ. ಮತ್ತು ಕೊರಗಜ್ಜನಿಗೆ ಇಲ್ಲಿ ನೀವು ಕುತ್ತಾರಿನಲ್ಲಿ ಬಂದು ನೋಡಿದರೆ ಕೊರಗಜ್ಜನ ಕೋಲವೂ ನಮಗೆ ಕಾಣಲಿಕ್ಕೆ ಸಿಗುವುದಿಲ್ಲ. ಆ ಕೋಲ ಆಗುವ ಸಮಯದಲ್ಲಿ ಯಾವುದೇ ಒಂದು ಬೇರೆ ಉಪಲೈಟುಗಳು ಬೆಳಕೆ ಇರಬಾರದು ಎಂಬ ನಿಯಮವೂ ಇಲ್ಲಿ ಇದೆ. ಇಂಥ ಒಂದು ಕಠಿಣ ನಿಯಮ ಮತ್ತು ಕಟ್ಟುಪಾಡಿರುವಂಥ ಕೊರಗಜ್ಜನನ್ನು ಇವತ್ತು ಇಡೀ ಎಲ್ಲೆಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಚಿತ್ರೀಕರಿಸುವ ಮೂಲಕ ನಾವು ತಪ್ಪು ಮಾಡ್ತಾ ಇದ್ದೇವೆ. ಮತ್ತು ಕೊರಗಜ್ಜನಿಗೆ ಅಭಿಷೇಕ ಇಲ್ಲ, ಕೊರಗಜ್ಜನಿಗೆ ಮೂರ್ತಿ ಇಲ್ಲ, ಕೊರಗಜ್ಜನಿಗೆ ಬೆಳ್ಳಿಯ ಬೇರೆ ಬೇರೆ ಮೂರ್ತಿಗಳಿಲ್ಲ, ಅದಕ್ಕೆ ಬೇರೆ ಬೇರೆ ಉತ್ಸವಗಳಿಲ್ಲ. ಅದರ ಎಲ್ಲಿ ಕೋಲ ನಡಿಬೇಕು ಅಲ್ಲಿ ಲೈಟ್ಸ್ಗಳು ಹಾಕಬಾರ್ದೆಂಬ ನಿಯಮ ಇದೆ. ಇವತ್ತು ಅನೇಕ ಕಡೆಗಳಲ್ಲೆಲ್ಲ ಅದಕ್ಕೆ ಗುಡಿ ಗೋಪುರ ಸಮೇತ ಇಲ್ಲ. ಅದಕ್ಕೆ ಅಂಥ ಒಂದು ಸರಳ ರೀತಿಯ ಬಂಗಾರ ಪ್ರಿಯನೂ ಶೃಂಗಾರ ಪ್ರಿಯನೂ ಅಲ್ಲದಂಥ ಕೊರಗಜ್ಜನನ್ನು ಇವತ್ತು ಬೇರೆ ಬೇರೆ ರೂಪಗಳಲ್ಲಿ ಚಿತ್ರೀಕರಿಸುವುದು ಭಾರಿ ದುರಂತದ ವಿಷಯ. ಒಂದು ವೇಳೆ ಅವರಿಗೆ ಇನ್ನೂ ಒಂದು ಸವಾಲನ್ನು ಒಡ್ಡಿ ಯಾರು ಅಲ್ಲಿ ಕೊರಗಜ್ಜನ ನಂಬ್ತಾರೆ ಅವರಿಗೆ ಸ್ಪಷ್ಟವಾಗಿ ಹೇಳಿ, ಯಾರು ಕಾಣಿಕೆ ಡಬ್ಬಿಗಳನ್ನು ರಸೀದಿಗಳನ್ನು ನೀಡದೆ ಕೊರಗಜ್ಜನನ್ನು ಪ್ರಾರ್ಥಿಸುವ ಒಂದೇ ಒಂದು ವ್ಯವಸ್ಥೆ ಇದ್ದರೆ ನೋಡಿ ಅಲ್ಲಿ ಅವರ ಹತ್ರ ಮಾತಾಡಿ, ಆವಾಗ ಅವರ ಅಂಗಡಿ ಬಂದಾಗ್ತದೆ. ಇದು ಕೊರಗಜ್ಜನಿಗೆ ಸಂಬಂಧಪಟ್ಟ ವ್ಯಾವಹಾರಿಕವಾದಂಥ ಒಂದು ಅಂಗಡಿ. ದಯವಿಟ್ಟು ಇದನ್ನು ಇವತ್ತವರು ಉಳಿದ ಕಡೆ ಮಾಡಲಿಕ್ಕೂ ನಮ್ಮವರ ಇಲ್ಲಿ ನಮ್ಮ ತುಳುನಾಡಿನ ಜನರ ಸಂಬಂಧಪಟ್ಟಂಥ ಅದಕ್ಕೆ ಸೇವೆ ಮಾಡುವವರ ಒಂದು ಪಾಲು ಅದರಲ್ಲಿದೆ. ದೈವಾರಾಧನೆ ಎಂದರೆ ಈ ತುಳುವನಾಡಿನ ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ಕುಟುಂಬ ಪದ್ಧತಿಯನ್ನು ಕುಟುಂಬವನ್ನು ಒಟ್ಟು ಮಾಡುವಂಥ ಅಲ್ಲ ಸ್ಥಳಕ್ಕೆ ಸಂಬಂಧಪಟ್ಟಂಥ ಇಡೀ ಆಗುಂಬೆ ಶೀರಾಡಿ ಚಾರ್ಮಾಡಿ ಕಡಲ ತಡಿಯಲ್ಲಿ ಇರುವಂಥ ತುಳುವನಾಡಿನಲ್ಲಿ ಮಾತ್ರ ದೈವಾರಾಧನೆ ಎಂಬುದು ಇರುವಂಥ ಒಂದು ವಿಶೇಷವಾದಂಥ ಸಂವಿಧಾನ ರೂಪದ ಕಠಿಣ ಕಟ್ಟುಪಾಡಿನ ನಿಯಮ ದೈವಾರಾಧನೆ. ಈ ದೈವಾರಾಧನೆ ಅಂತ ಹೇಳಿದರೆ ಇದು ಜಗತ್ತಿನ ಯಾವ ಮೂಲೆಯಲ್ಲೂ ನೀವು ಇದನ್ನು ಈ ದೈವಾರಾಧನೆಯನ್ನು ನೋಡಲಿಕ್ಕೆ ಅವಕಾಶ ಇಲ್ಲ. ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ರೀತಿಯ ಒಂದು ಆರಾಧನಾ ಪದ್ಧತಿಗಳಿದೆ. ಉದಾಹರಣೆಗೆ ಒಳಗಡೆ ಹೋದಾಗ ಕೆಲವು ಮಾರಿಯಮ್ಮ, ಶ್ರೀ ಕ್ಷೇತ್ರ ಮಾರಿಯಮ್ಮ, ಈಗ ಬೇರೆ ಬೇರೆ ರೀತಿಯಂಥ ಒಂದು ಆರಾಧನಾ ಪದ್ಧತಿ. ಆದರೆ ದೈವಾರಾಧನೆಯಂಥ ಒಂದು ವಿಶೇಷವಾದಂಥ ಒಂದು ಕಾರ್ಣಿಕ ಶಕ್ತಿಯನ್ನು ನೀವು ನಮ್ಮ ತುಳುವನಾಡಿನಲ್ಲಿ ಮಾತ್ರ ನೋಡಲು ಅವಕಾಶ ಇರುತ್ತದೆ. ನಮ್ಮ ಹಿರಿಯರ ಕಾಲದಿಂದಲೂ ಅನೇಕ ಅದೊಂದು ಸೂರ್ಯಚಂದ್ರರ ಕಾಲದಿಂದಲೂ ಆರಂಭವಾದಂಥ ಒಂದು ನಿಯಮ ಅಂತ ಸಂಧಿಪಾರ್ಧಾನಗಳಲ್ಲಿ ಬರ್ತದೆ.
ನೋಡಿ, ಇದನ್ನು ಯಾವುದೇ ರೀತಿ ಇದು ಈ ಮಣ್ಣಿನೊಂದಿಗಿನ ಸಂಬಂಧ ಅದು, ಮತ್ತು ಮನುಷ್ಯನ ಕೌಟುಂಬಿಕ ರಕ್ತ ಸಂಬಂಧಿ. ಈಗ ಬೇರೆ ಬೇರೆ ರೀತಿಯಲ್ಲಿ ದೈವಾರಾಧನೆ ನೋಡಲಿಕ್ಕೆ ಆಗ್ತದೆ. ಇವತ್ತು ಭಾರಿ ಒಂದು ದುಃಖದ ವಿಚಾರ ಅಂತ ಹೇಳಿದರೆ, ಇಂಥ ತುಳುವನಾಡನ್ನು ಬಿಟ್ಟು ಹೋಗದಂಥ ದೈವಗಳು ಇವತ್ತು ಅನೇಕ ಕಡೆ ಬೇರೆ ಬೇರೆ ಕಡೆಗಳಲ್ಲಿ ನಮ್ಮ ಘಟ್ಟದ ಮೇಲೆ, ಅಂದರೆ ಈಗ ನಮ್ಮ ಮೈಸೂರು ಭಾಗದಲ್ಲಿಯೋ, ಹಾಸನ ಭಾಗದಲ್ಲಿ, ದೊಡ್ಡಬಳ್ಳಾಪುರ, ಹೀಗೆ ಬೇರೆ ಬೇರೆ ಭಾಗಗಳಲ್ಲಿ ಇವತ್ತು ದೈವಾರಾಧನೆಯ ವಿಚಾರಗಳೆಲ್ಲ ನಮಗೆ ದಿನ ಇದರ ಬಗ್ಗೆ ಒಂದಲ್ಲ ಒಂದು ರೀತಿಯಲ್ಲಿ ಸುದ್ದಿ ಬರ್ತಾ ಇದೆ. ಎಲ್ಲರೂ ಇದನ್ನು ಗಮನಿಸಬೇಕು. ಈ ಆರಾಧನಾ ಪದ್ಧತಿ ತುಳುವನಾಡು ಬಿಟ್ಟು ಇನ್ನೊಂದು ಬೇರೆ ಎಲ್ಲಿಯೂ ಇಲ್ಲ. ಇದರಲ್ಲಿ ಭಾರಿ ವಿದ್ಯಾವಂತರು ಮತ್ತು ತೀರಾ ಬಡತನದಲ್ಲಿರುವವರು ಅನೇಕ ಜನರು ಇದೊಂದು ಮೂಢನಂಬಿಕೆಯ ರೂಪದಲ್ಲಿ ಇದರೊಟ್ಟಿಗೆ ಬಲಿಯಾಗ್ತಾ ಇದ್ದಾರೆ. ಇದನ್ನು ನಾವು ಬೇರೆ ಬೇರೆ ಮಾಧ್ಯಮಗಳ ಮೂಲಕ, ಜನಗಳ ಮೂಲಕ ತಿಳ್ಕೊಂಡಾಗ ಇದು ಒಂದು ಭಾರಿ ಒಂದು ಆತಂಕಕಾರಿಯಾದಂಥ ಬೆಳವಣಿಗೆಯನ್ನು, ಈ ರೀತಿಯನ್ನು ದೈವಾರಾಧನೆಯನ್ನು ಒಂದು ರೀತಿಯಲ್ಲಿ ಹೇರುಕೆಯ ಮುಖಾಂತರ ಬೇರೆ ಬೇರೆ ರೀತಿಯ ಸುಳ್ಳು ಅದರ ಒಂದು ಮೂಢನಂಬಿಕೆಯ ರೂಪದಲ್ಲಿ ಚಿತ್ರೀಕರಿಸುವುದು ಇದೆಲ್ಲ ನಡೀತಾ ಇದೆ. ದಯವಿಟ್ಟು ಎಲ್ಲರೂ ಗಮನಿಸಬೇಕು. ನಿಮಗೆಲ್ಲಿಯಾದರೂ ಇಂಥ ಒಂದು ದೈವಾರಾಧನೆಯನ್ನು, ಅಲ್ಲ ದೇವರ ಮೇಲೆ ನಂಬಿಕೆ ಇಟ್ಟು ನಿಮಗೇನಾದರೂ ಬೇಕು ಅಂತಿದ್ರೆ ದಯವಿಟ್ಟು ಇದು ಇಲ್ಲೇ ಬಂದು, ತುಳುವನಾಡಿನಲ್ಲಿ ಬೇರೆ ಬೇರೆ ರೀತಿಯಲ್ಲಿ ದೈವಗಳ ಆರಾಧನಾ ಪದ್ಧತಿ ಇದೆ, ಅಲ್ಲಿ ಬಂದು ಪ್ರಾರ್ಥಿಸಿದರೆ ಮಾತ್ರ ನೀವು ದೈವಾರಾಧನೆಯನ್ನು ಪ್ರಾರ್ಥಿಸಿದಾಗ ಆಗ್ಬೋದು. ನೀವು ಯಾವುದೇ ಕಾರಣಕ್ಕೂ ಇಲ್ಲಿಯ ಗುಳಿಗ, ಇಲ್ಲಿಯ ಕೊರಗಜ್ಜ, ಇಲ್ಲಿಯ ಪಂಜುರ್ಲಿ, ಇಲ್ಲಿಯ ದೈವಗಳು ಬೇರೆ ಕಡೆ ಇದೆ ಅಂತ ಹೇಳಿದರೆ ಇದು ಖಂಡಿತವಾಗಿಯೂ ಇದೊಂದು ಸುಳ್ಳು ವ್ಯವಸ್ಥೆ. ಇದನ್ನು ಯಾರು ನಂಬಿ ಇದನ್ನು ಮೋಸ ಹೋಗುವಾಗ ಆಗಬೇಡಿ. ಯಾಕಂತ ಹೇಳಿದ್ರೆ ಇಲ್ಲಿಯ ಆ ಕ್ರಮಗಳೆಲ್ಲವೂ ಉಂಟಲ್ಲ, ಜನರನ್ನು ಒಂದು ರೀತಿಯಲ್ಲಿ ಮೋಸ ಮಾಡುವಂಥ ರೀತಿ. ಮತ್ತು ಮತ್ತು ನಾವೆಲ್ಲರೂ ಗಮನಿಸಬೇಕು, ಒಂದು ಬಯಲು ಪ್ರದೇಶದಲ್ಲಿ ಒಂದು ಚಿಕ್ಕ ಒಂದು ಕಟ್ಟಡವನ್ನು ನಿರ್ಮಿಸಿ ಅದರೊಳಗಡೆ ಒಂದು ವ್ಯಕ್ತಿಯಂಥ ರೂಪವನ್ನು ಸೃಷ್ಟಿ ಮಾಡಿ ಮೂರ್ತಿ ಆರಾಧನೆ, ಅಭಿಷೇಕ, ತೆಂಗಿನಕಾಯಿ ಹೊಡೆಯೋದು, ಲಿಂಬೆಹಣ್ಣು ಕೊಡೋದು, ಇದೆಲ್ಲ ಏನೇನೋ ಎಲ್ಲ ನಡೀತಾ ಇದೆ. ಇದೆಲ್ಲವೂ ಇಲ್ಲಿಯ ಇದೊಂದು ಸುಳ್ಳು ಮತ್ತು ಜನರನ್ನು ಮೋಸ ಮಾಡುವ ವಂಚನಾ ಜಾಲ ಇದು. ನೀವು ದಕ್ಷಿಣ ಕನ್ನಡ ನಮ್ಮ ತುಳುವನಾಡಿಗೆ ಎಲ್ಲಿ ಬಂದರೂ ಈ ರೀತಿಯಾದಂಥ ನಿಮಗೆ ಸುಳ್ಳು ಮಾಂತ್ರಿಕ ವ್ಯವಸ್ಥೆಗಳು ಮತ್ತು ಈ ರೀತಿಯಂಥ ಬೇರೆ ಬೇರೆ ರೀತಿಯ ಒಂದು ಮೂಢನಂಬಿಕೆಯ ರೀತಿಯ ವ್ಯವಸ್ಥೆಗಳು ಎಲ್ಲಿಯೂ ಕಾಣಸಿಗುವುದಿಲ್ಲ. ಅದಕ್ಕೋಸ್ಕರವೇ ತಿಳಿದವರೊಂದು ಮಾತು ಹೇಳಿದ್ದಾರೆ, ದೈವಾರಾಧನೆ ಎಂದರೆ ಅದೊಂದು ಕಾರಣಿಕ ಶಕ್ತಿ, ಅದು ಮಾಂತ್ರಿಕ ಶಕ್ತಿಯಲ್ಲ. ಅದರಲ್ಲಿ ಬಣ್ಣ ಇದೆ, ಅನ್ನ ಇದೆ, ಆಹಾರ ಇದೆ, ವೇಷಭೂಷಣ, ನಡೆ ನುಡಿ ಇದೆ, ಆಚಾರ ವಿಚಾರ ಇದೆ. ಆಗಿರುವಾಗ ನಾವೆಲ್ಲರೂ ಇದಕ್ಕೆ ಎಲ್ಲಿಯೂ ಯಾರೂ ಬಲಿ ಕೊಡಬೇಡಿ. ನೋಡಿ, ನೀವೀಗ ಉದಾಹರಣೆಗೆ ದಕ್ಷಿಣ ಕನ್ನಡ ನಮ್ಮ ತುಳುವನಾಡಿಗೆ ನೀವು ಕ್ಷೇತ್ರ ಸಂದರ್ಶನಕ್ಕೆ ಬಂದಾಗ ಎಲ್ಲೆಲ್ಲ ದೊಡ್ಡ ದೊಡ್ಡ ಕ್ಷೇತ್ರಗಳು, ದೇವಾರಾಧನಾ ಕ್ಷೇತ್ರಗಳು ನಿನ್ನೆ ಮೊನ್ನೆ ಅಲ್ಲ ಒಂದು 10-20 ವರ್ಷಗಳ ಹಿಂದೆ ಆದದ್ದಲ್ಲ. ಯಾರ ಕಾಲದಲ್ಲೂ ಸೃಷ್ಟಿಯಾಗಿದೆ ಅಂತ ನಮಗೆ ಗೊತ್ತೇ ಇಲ್ಲ. ಅಂಥ ಜಾಗದಲ್ಲಿ ನಮಗೊಂದು ಆರಾಧನೆ ಇದೆ ಮತ್ತು ಎಲ್ಲದಕ್ಕೂ ಒಂದೊಂದು ಹಿನ್ನೆಲೆ ಇದೆ. ಅದು ಎಷ್ಟು ವರ್ಷದಿಂದ ಆರಂಭ ಆಗಿದೆ, ಅದರ ಕತೆ ಏನು, ಅದು ಎಲ್ಲಿಂದ ಬಂದಿದೆ, ಇದೆಲ್ಲಕ್ಕೂ ಒಂದು ದೊಡ್ಡ ಮಟ್ಟದ ಇತಿಹಾಸಗಳಿದೆ. ನಾವು ಇದನ್ನಾದರೂ ಸ್ವಲ್ಪ ಗಮನಿಸಿ, ನೀವು ಮೂರ್ಖರಾಗಬೇಡಿ. ಅದು ಎಲ್ಲಿ ಇಂಥ ಜಾಗಗಳಿದೆ ಅಲ್ಲೆಲ್ಲ ಹೋಗಿ ಇದಕ್ಕೆ ಏನು ಹಿನ್ನೆಲೆ ಇದೆ, ಇದು ಎಷ್ಟು ವರ್ಷದಿಂದ ಇದೆ, ಇದು ಯಾಕೆ ಇದೆ ಅಂತ ಕೇಳಿ. ದಯವಿಟ್ಟು ಮೋಸ ಹೋಗಬೇಡಿ. ಯಾಕಂತ ಹೇಳಿದೆ ಎಲ್ಲರೂ ಇಲ್ಲಿ ಸಹ ನೋಡಿ, ವಿಶೇಷವಾಗಿ ಕೊರಗಜ್ಜನಿಗೆ ಸಂಬಂಧಪಟ್ಟು ಈಗ ಜನರು ಭಾರಿ ದೊಡ್ಡ ಮಟ್ಟದಲ್ಲಿ ಮೋಸ ಹೋಗೋದು. ಯಾವ ಕೊರಗಜ್ಜ ನಮ್ಮನ್ನು ನೆನೆಸಿದಾಗ ನಮ್ಮ ಕೆಲವು ಕಷ್ಟ ಕಾರ್ಪಗಳನ್ನ ದೂರ ಮಾಡಿ ನಮ್ಮನ್ನು ಪಾರು ಮಾಡಿದಾನ, ಆ ಕೊರಗಜ್ಜನನ್ನೇ ಇವತ್ತು ಒಂದು ವ್ಯಾಪಾರದ ವಸ್ತುವನ್ನಾಗಿ ಉಪಯೋಗಿಸಿದ್ದು ಭಾರಿ ದೊಡ್ಡ ವಿಚಾರ. ಪ್ರತಿಯೊಬ್ಬರು ಕೊರಗಜ್ಜನ ಭಕ್ತರು ಗಮನಿಸಬೇಕು. ಯಾವುದೇ ಎಲ್ಲಿಯಾದರೂ ಅಲ್ಲಿ ಇಲ್ಲಿ ಕರ್ನಾಟಕ ಈ ದಕ್ಷಿಣ ಕನ್ನಡ ಜಿಲ್ಲೆ ಬಿಟ್ಟು ಹೊರಗಡೆ ನೀವು ಎಲ್ಲಿಯಾದರೂ ಕೊರಗಜ್ಜನಿಗೆ ಅರಿಕೆ ಕೊಟ್ಟರೆ ಅದು ಸಲ್ತದೆ ಇದ್ದರೆ ಅದು ನಿಮ್ಮ ಸುಳ್ಳು ಭಾವನೆ. ನಿಮಗೆ ಅಕಸ್ಮಾತ್ ಕೊರಗಜ್ಜ ಎಂಬುದನ್ನು ನೀವು ನೋಡಲೇಬೇಕು ಅಂತಿದ್ರೆ ನಮ್ಮ ಇದೇ ಮಂಗಳೂರಿಂದ ಸುಮಾರು ಒಂದು 10-12 ಕಿಲೋಮೀಟರ್ ದೂರದ ವ್ಯಾಪ್ತಿಯಲ್ಲಿ ಕುತ್ತಾರಿ ಎಂಬ ಒಂದು ಆದಿಸ್ಥಳ ಇದೆ. ಅದು ನಿಜವಾದ ಕೊರಗಜ್ಜನ ಒಂದು ಆದಿಸ್ಥಳ. ಅದಕ್ಕೆ ಹಿರಿಯರ ಕಾಲದಿಂದಲೂ ಅಲ್ಲಿ ಒಂದು ಪಂಜಂದಾಯ ದೈವ ಅಂತ ಅದರ ಆ ಪ್ರಧಾನ ದೈವದ ಆ ಅನುಮತಿಯ ಮೇರೆಗೆ ಅದು ನೆಲೆ ನಿಂತಹ ಕೊರಗಜ್ಜ ಎಲ್ಲಿ ಕುತ್ತಾರಿನಲ್ಲಿ. ಆ ಕುತ್ತಾರಿಗೂ ಅದಕ್ಕೆ ಹೇಳುವಾಗಲೂ ಅದಕ್ಕೊಂದು ಕಥೆ ಇದೆ. ಏಳು ವರ್ಗ ಕಾಡಿಡು ಅಟಿಲು ಊರುಡು ಮೆಚ್ಚು ಎಂಬ ಒಂದು ಗಾದೆ ತುಂಡು ರಾಜ್ಯ ನಿಕ್ಕು ಎಂಬ ಒಂದು ಕಟ್ಟಿನ ಆಧಾರದಲ್ಲಿ ಅಲ್ಲಿ ನೆಲೆ ನಿಂತಿದೆ. ಮತ್ತು ಕೊರಗಜ್ಜನಿಗೆ ಇಲ್ಲಿ ನೀವು ಕುತ್ತಾರಿನಲ್ಲಿ ಬಂದು ನೋಡಿದರೆ
ಕೊರಗಜ್ಜನ ಕೋಲವೂ ನಮಗೆ ಕಾಣಲಿಕ್ಕೆ ಸಿಗುವುದಿಲ್ಲ. ಆ ಕೋಲ ಆಗುವ ಸಮಯದಲ್ಲಿ ಯಾವುದೇ ಒಂದು ಬೇರೆ ಉಪಲೈಟುಗಳು ಬೆಳಕೆ ಇರಬಾರದು ಎಂಬ ನಿಯಮವೂ ಇಲ್ಲಿ ಇದೆ. ಇಂಥ ಒಂದು ಕಠಿಣ ನಿಯಮ ಮತ್ತು ಕಟ್ಟುಪಾಡಿರುವಂಥ ಕೊರಗಜ್ಜನನ್ನು ಇವತ್ತು ಇಡೀ ಎಲ್ಲೆಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಚಿತ್ರೀಕರಿಸುವ ಮೂಲಕ ನಾವು ತಪ್ಪು ಮಾಡ್ತಾ ಇದ್ದೇವೆ. ದಯವಿಟ್ಟು ನೀವು ಎಲ್ಲೇ ಕೊಟ್ಟರು ಅದಕ್ಕೆ ಹರಿಕೆ ಸಲ್ಲುವುದಿಲ್ಲ. ಕೊರಗಜ್ಜನಿಗೆ ನಿಮಗೆ ಅಲ್ಲಿ ಹರಿಕೆ ಕೊಡಬೇಕು ಅಂತಿದ್ರೆ ನೀವು ಕುತ್ತಾರ ಕೊರಗಜ್ಜನಲ್ಲೇ ಬರಬೇಕು. ಅಲ್ಲ ಬೇರೆ ಬೇರೆ ಕಡೆ ಇದೆ ಅದೇ ರೀತಿಯ ಒಂದು ಸಾಂಪ್ರದಾಯಸ್ಥ ಕೊರಗಜ್ಜನ ಕ್ಷೇತ್ರಗಳು. ಅದೇ ರೀತಿ ಅಲ್ಲಿ ಭಾರಿ ವಿಶೇಷವಾಗಿ ಅದರ ಆದಿಸ್ಥಳ ಎಂಬ ಒಂದು ಹೆಸರಿದೆ. ಇನ್ನೊಂದು, ಕೊರಗಜ್ಜನಿಗೆ ಯಾವುದೇ ಕಾರಣಕ್ಕೂ ಪೂರ್ವ ನಿಯಮದ ಮುಂದಿನ ಕಾಲದಲ್ಲಿ ಹರಿಕೆ ಡಬ್ಬೆ ಇಡುವಂಥ ಕ್ರಮವೂ ಇರುವುದಿಲ್ಲ. ಕೊರಗಜ್ಜನಿಗೆ ಒಂದು ಅಗೇಲು ಸೇವೆ ಮತ್ತು ಏನಾದರೂ ಅಮೃತ ಪಂಚಾಮೃತ ಸೇಂದಿ ಇದೆರಡೇ ಹರಿಕೆಯಲ್ಲಿ ಕೊರಗಜ್ಜ ತೃಪ್ತಿ ಆಗುವಂಥದ್ದು. ಮತ್ತು ಕೊರಗಜ್ಜನಿಗೆ ಅಭಿಷೇಕ ಇಲ್ಲ, ಕೊರಗಜ್ಜನಿಗೆ ಮೂರ್ತಿ ಇಲ್ಲ, ಕೊರಗಜ್ಜನಿಗೆ ಬೆಳ್ಳಿಯ ಬೇರೆ ಬೇರೆ ಮೂರ್ತಿಗಳಿಲ್ಲ, ಅದಕ್ಕೆ ಬೇರೆ ಬೇರೆ ಉತ್ಸವಗಳಿಲ್ಲ. ಅದರ ಎಲ್ಲಿ ಕೋಲ ನಡಿಬೇಕು ಅಲ್ಲಿ ಲೈಟ್ಸ್ಗಳು ಹಾಕಬಾರ್ದೆಂಬ ನಿಯಮ ಇದೆ. ಇವತ್ತು ಅನೇಕ ಕಡೆಗಳಲ್ಲೆಲ್ಲ ಅದಕ್ಕೆ ಗುಡಿ ಗೋಪುರ ಸಮೇತ ಇಲ್ಲ. ಅದಕ್ಕೆ ಅಂಥ ಒಂದು ಸರಳ ರೀತಿಯ ಬಂಗಾರ ಪ್ರಿಯನೂ ಶೃಂಗಾರ ಪ್ರಿಯನೂ ಅಲ್ಲದಂಥ ಕೊರಗಜ್ಜನನ್ನು ಇವತ್ತು ಬೇರೆ ಬೇರೆ ರೂಪಗಳಲ್ಲಿ ಚಿತ್ರೀಕರಿಸುವುದು ಭಾರಿ ದುರಂತದ ವಿಷಯ. ದಯವಿಟ್ಟು ಪ್ರತಿಯೊಬ್ಬರೂ ಕೊರಗಜ್ಜನನ್ನು ನಿಮಗೆ ನೋಡಬೇಕು, ಆರಾಧಿಸಬೇಕು, ನಿಮಗೆ ಪ್ರಾರ್ಥಿಸಬೇಕು ಅಂತಾದರೆ ನೀವು ಕುತ್ತಾರಿಗೆ ಬಂದು ಕುತ್ತಾರನ ಕೊರಗಜ್ಜನನ್ನು ಪ್ರಾರ್ಥಿಸಿ. ದಯವಿಟ್ಟು ಇಂಥ ಒಂದು ಕೊರಗಜ್ಜ ಬೇರೆ ಕಡೆ ಇದೆಯಲ್ಲ ಹರಕೆ ಸಲ್ಲುತ್ತದೆ ಅಂತಿದ್ದರೆ ಅದು ತಪ್ಪು. ಒಂದು ವೇಳೆ ಅವರಿಗೆ ಇನ್ನೂ ಒಂದು ಸವಾಲನ್ನು ಒಡ್ಡಿ ಯಾರು ಅಲ್ಲಿ ಕೊರಗಜ್ಜನ ನಂಬ್ತಾರೆ ಅವರಿಗೆ ಸ್ಪಷ್ಟವಾಗಿ ಹೇಳಿ, ಯಾರು ಕಾಣಿಕೆ ಡಬ್ಬಿಗಳನ್ನು ರಸೀದಿಗಳನ್ನು ನೀಡದೆ ಕೊರಗಜ್ಜನನ್ನು ಪ್ರಾರ್ಥಿಸುವ ಒಂದೇ ಒಂದು ವ್ಯವಸ್ಥೆ ಇದ್ದರೆ ನೋಡಿ ಅಲ್ಲಿ ಅವರ ಹತ್ರ ಮಾತಾಡಿ, ಆವಾಗ ಅವರ ಅಂಗಡಿ ಬಂದಾಗ್ತದೆ. ಇದು ಕೊರಗಜ್ಜನಿಗೆ ಸಂಬಂಧಪಟ್ಟ ವ್ಯಾವಹಾರಿಕವಾದಂಥ ಒಂದು ಅಂಗಡಿ. ದಯವಿಟ್ಟು ಇದನ್ನು ಇವತ್ತವರು ಉಳಿದ ಕಡೆ ಮಾಡಲಿಕ್ಕೂ ನಮ್ಮವರ ಇಲ್ಲಿ ನಮ್ಮ ತುಳುನಾಡಿನ ಜನರ ಸಂಬಂಧಪಟ್ಟಂಥ ಅದಕ್ಕೆ ಸೇವೆ ಮಾಡುವವರ ಒಂದು ಪಾಲು ಅದರಲ್ಲಿದೆ. ಮುಂದಿನ ದಿನಗಳಲ್ಲಿ ಅವರಿಗೂ ಎಚ್ಚರಿಕೆ ಕೊಡುವಂಥ ಕೆಲಸಗಳನ್ನು ನಾವು ಮಾಡ್ತೇವೆ. ಯಾಕಂದರೆ ಇವರೇ ಹೋಗಿ ಅವರಿಗೆ ಮಾರ್ಗದರ್ಶನ ಮಾಡೋದು, ಕೋಲ ಮಾಡೋದು, ಬೇರೆ ಬೇರೆ ಮಾಡೋದು ಅಂತ ತಪ್ಪು ಮಾಡ್ತಾ ಇದ್ದಾರೆ. ಈಗ ಕೊರಗಜ್ಜನಿಗೆ ಒಂದು ಕಡೆ ಕೋಲ ಆಗಬೇಕಿದ್ರೆ ಅದಕ್ಕೊಂದು ಸಂಧಿ ಅಂತ ಇದೆ, ಅದಕ್ಕೊಂದು ಹುಟ್ಟುಕಟ್ಟು ಅಂತ ಇದೆ, ಅದಕ್ಕೊಂದು ಕೆಲವು ಮನೆಗಳು ಅಂತ ಇದೆ. ಇದೆಲ್ಲವೂ ಇಲ್ಲದೆ ಬರೀ ಒಂದು ಕೊರಗಜ್ಜ ಅಲ್ಲಿ ಹೋಗಿ ಕೊರಗಜ್ಜನ ಹೆಸರಿನಲ್ಲಿ ಸ್ಟಿಕ್ಕರ್ ಮಾಡೋದು, ರೂಪ ಮಾಡೋದು, ಎಲ್ಲ ಮಾಡೋದು ಇದು ತಪ್ಪು. ಇಲ್ಲಿ ಸಹ ಅನೇಕ ಕಡೆಗಳಲ್ಲಿ ನಾವು ನೋಡ್ತೇವೆ. ನಿಮಗೆ ನಾನು ಇಲ್ಲಿ ನಮ್ಮ ಮಂಗಳೂರಿನಲ್ಲಿ ಒಂದು ನವೀನ್ ಬೈಕರ್ ಪಾಯಿಂಟ್ ಅಂತ ಒಂದು ಟೂ ವೀಲರ್ ವ್ಯವಹಾರ ಮಾಡುವ ಹತ್ರ ನೀವು ಅದರ ಸ್ವಂತ ಅನುಭವ ನೋಡಿ. ಅವರು ಇಡೀ ಸಾಧಾರಣ ಕರ್ನಾಟಕ ರಾಜ್ಯದಂಥ ಸೀದಾ ಇಲ್ಲಿ ನಮ್ಮ ತುಳುನಾಡಿನ ಬೈಕ್ಗಳೆಲ್ಲ ಸೀದಾ ಆದರೆ ತಗೊಳ್ತಾರೆ. ಅದರಲ್ಲಿ ಎಲ್ಲ ಸ್ಟಿಕ್ಕರ್ಗಳಿದೆ. ಕೊರಗಜ್ಜನ ಸ್ಟಿಕ್ಕರ್ ಇದ್ದ ಗಾಡಿಗಳೇ ಅತ್ಯಂತ ಸೀಸಾಗ್ತಾ ಇದೆ. ಇದು ನೀವು ಗಮನಿಸಿ. ಆ ಕೊರಗಜ್ಜನ ಸುಳ್ಳು ಫೋಟೋಗಳನ್ನು ಕೊರಗಜ್ಜನ ಕಲ್ಪನೆ ಕೊಟ್ಟದ್ದು ಯಾರು ಇವರಿಗೆ ಮೂರ್ತಿ ಮಾಡಲಿಕ್ಕೆ? ಕೊರಗಜ್ಜನನ್ನು ನೋಡಿದ್ಯಾರು? ನಮಗೆ ಕುತ್ತಾರ್ನಲ್ಲಿ ಕೊರಗಜ್ಜನನ್ನು ನೋಡಲಿಕ್ಕೆ ಆಗುವುದಿಲ್ಲ. ಇಲ್ಲಿ ಕೊರಗಜ್ಜನ ಚಿತ್ರನ ಕೊಟ್ಟವರು ಯಾರು? ಆ ಚಿತ್ರವನ್ನು ಮಾಡಿದಂಥ ಅನೇಕ ಬೈಕುಗಳು ಇವತ್ತು ಸೀದಾದಂಥ ಅವರನ್ನು ಬೇಕಾದರೆ ಭೇಟಿಯಾಗಿ ಅದೊಂದು ಅನುಭವಗಳನ್ನು ನೀವು ತಗೊಳ್ಬೋದು. ಯಾಕೆಂತ ಹೇಳಿದರೆ ಎಲ್ಲಿಯೂ ಅನಾಚಾರಗಳು, ಅತಿಭಕ್ತಿಗಳು ಮತ್ತು ದೈವದ ಹೆಸರಲ್ಲಿ ಮೋಸಗಳು ಇದನ್ನು ಯಾವತ್ತೂ ಈ ಶಕ್ತಿಗಳು ನಮ್ಮ ತುಳುನಾಡಿನ ಶಕ್ತಿಗಳು ಸಹಿಸುವುದಿಲ್ಲ. ಇಂಥ ತಪ್ಪುಗಳನ್ನು ಯಾರ್ಯಾರು ಮಾಡಿದ್ದಾರೆ ಅವರಿಗೆ ಒಂದಲ್ಲ ಒಂದು ದಿನ ಅತಿ ದೊಡ್ಡ ಶಿಕ್ಷೆ ಸಂಭವಿಸ್ತದೆ. ಆದಷ್ಟು ನಾವು ನಿಮ್ಮೆಲ್ಲರನ್ನು ನಾವು ಮತ್ತೊಮ್ಮೆ ನಾವು ರಿಕ್ವೆಸ್ಟ್ ಮಾಡೋದು, ದಯವಿಟ್ಟು ತಿಳಿಯದು ಆಗಿರ್ಬೋದು, ಅದೆಲ್ಲವನ್ನು ಹಿಂದೆ ಬನ್ನಿ. ಎಲ್ಲಿಯೂ ಇಂಥ ಶಕ್ತಿಗಳಿಗೆ ಅಪಮಾನ ಮಾಡುವಂಥ ರೀತಿಯಲ್ಲಿ ಈ ದೈವಗಳ ಹೆಸರಲ್ಲಿ ಮೋಸ ಮಾಡಬೇಡಿ ಅಂತ ನಾನು ಮತ್ತೊಮ್ಮೆ ನಿಮ್ಮನ್ನು ವಿನಂತಿ. ಒಂದು ಪ್ರಾದೇಶಿಕವಾಗಿ ದೈವಾರಾಧನೆಯನ್ನು ಒಂದು ಗ್ರಾಮ ಮಟ್ಟದಲ್ಲಿ ಬೇರೆ ಬೇರೆ ರೂಪದಲ್ಲಿ ಆಚರಿಸಲಿಕ್ಕೆ ಇರುವಂಥದ್ದು, ಅದು ಸಹ ಒಂದು ಕುಟುಂಬ ಪದ್ಧತಿ, ಸ್ಥಳಕ್ಕೆ ಸಂಬಂಧಪಟ್ಟದ್ದು ಮತ್ತು ಗ್ರಾಮಕ್ಕೆ ಸಂಬಂಧಪಟ್ಟು ಬೇರೆ ಬೇರೆ ಅಧಿಕಾರ ರೂಪಗಳನ್ನು ಪಡ್ಕೊಂಡಿರ್ತದೆ. ಎಲ್ಲದಕ್ಕೂ ಒಂದೊಂದು ಅಧಿಕಾರದ ವ್ಯಾಪ್ತಿ ಇರ್ತದೆ. ಇದು ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಬಿಟ್ಟು ಬೇರೆ ಎಲ್ಲಿಯೂ ಇದರ ಆರಾಧನೆ ಇಲ್ಲ. ಇದಕ್ಕೆ ಸಂಬಂಧಪಟ್ಟಂಥ ವ್ಯಕ್ತಿಗಳು, ಮನೆಯವರು, ಅವರು ಎಲ್ಲೇ ಇರಲಿ, ದೇಶದ ಯಾವ ಮೂಲೆಯಲ್ಲಿರಲಿ, ಜಗತ್ತಿನ ಯಾವ ಮೂಲೆಯಲ್ಲಿರಲಿ, ಅವರು ಬೇಕು ಅಂತಿದ್ರೆ ಅವರು ಇಲ್ಲೇ ಬರಬೇಕು, ಇಲ್ಲೇ ಪ್ರಸಾದ ತಗೊಳ್ಬೇಕು, ಇಲ್ಲೇ ಪ್ರಾರ್ಥಿಸಬೇಕು. ಈ ಮನೆಯ ಗುತ್ತಿನ ಮನೆಯ ಯಜಮಾನನ ಮನೆಯ ಗುತ್ತಿನ ಮನೆಯ ಅಲ್ಲ ದೈವಕ್ಕೆ ಸಂಬಂಧಪಟ್ಟ ವ್ಯಕ್ತಿ. ನಾನು ಆಸ್ಟ್ರೇಲಿಯಾದಲ್ಲಿ ಸಿಟಿಸನ್ ಆಗಿದ್ದೇನೆ, ಅಲ್ಲಿ ನಾನು ನಾಗರಿಕನಾಗಿದ್ದೇನೆ, ಅಲ್ಲಿ ಆರಾಧನೆ ಮಾಡಬೇಕಿದ್ರೆ ಅಲ್ಲಿ ಅವಕಾಶ ಇಲ್ಲ. ಅಲ್ಲ ನಾನು ಬಾಂಬೆಯಲ್ಲಿ ಇಡೀ ನನ್ನ ಕುಟುಂಬ ಹೋಗ್ತಾ ಇದೆ, ನನ್ನ ಜೊತೆ ದೈವವನ್ನು ಆರಾಧಿಸ್ತೇನೆ ಅಂದರೆ ಅಲ್ಲಿ ಅವಕಾಶ ಇಲ್ಲ. ಅವನಿಗೆ ಎಲ್ಲೇ ಹೋಗಲಿ ಅವನು ಇಲ್ಲೇ ಬರಬೇಕು. ಕುಟುಂಬವನ್ನು ವ್ಯಕ್ತಿಯನ್ನು ಜೋಡಿಸುವಂಥ ದೈವಾರಾಧನೆ ಇದು. ಅದನ್ನು ನಾವು ಇವತ್ತು ಈ ರೀತಿಯಾಗಿ ಕಾಣಲಿಕ್ಕೆ ನಮಗೆ ತುಂಬ ನೋವಾಗ್ತಾ ಇದೆ.
ಇನ್ನೊಂದು ನೋಡಿ ದೈವಾರಾಧನೆಗೆ ಅಂತ ಹೇಳಿದರೆ, ಈಗ ಉದಾಹರಣೆಗೆ ದೇವತಾರಾಧನೆಗೆ ಒಂದು ನಮಗೆ ಎಲ್ಲಿಯಾದರೂ ನಿಮಗೆ ಒಂದು ಸೇವೆ ಮಾಡಬೇಕು ಅಂತಿದ್ದರೆ, ಅಲ್ಲ ಒಂದು ನಿಮಗೆ ಒಬ್ಬ ಅದಕ್ಕೊಂದು ವ್ಯಕ್ತಿಯ ಬೇಕು ಅಂತಿದ್ದರೆ, ಅದು ದೇಶದ ಯಾವ ಮೂಲೆಯಿಂದ ತಂದು ವ್ಯಕ್ತಿಯನ್ನು ಪೂಜೆ ಮಾಡಿಸ್ಬೋದು, ಅದಕ್ಕೆ ಬೇಕಾಗುವ ನೈವೇದ್ಯ ತಯಾರು ಮಾಡ್ಬೋದು, ಅದಕ್ಕೆ ಅದರ ಕಾರ್ಯಗಳನ್ನು ಮಾಡ್ಬೋದು. ಯಾಕೆಂದರೆ ಒಂದು ಗಣಹೋಮ ಇಲ್ಲಿ ಮಾಡೋದು, ಡೆಲ್ಲಿಯಲ್ಲಿ ಮಾಡೋದು ಒಂದೇ ಲೆಕ್ಕ ಇರ್ತದೆ. ಒಂದು ಒಂದು ದುರ್ಗಾ ಪೂಜೆ ಇಲ್ಲಿ ಮಾಡೋದು, ಇನ್ನೊಂದು ಕಡೆ ಆ ಮೆಡ್ರಾಸಲ್ಲಿಯ ಎಲ್ಲಿ ಹೊರ ದೇಶದಲ್ಲಿಯೂ ನಮಗೆ ಮಾಡಲಿಕ್ಕೆ ಅವಕಾಶ ಇದೆ. ಆದರೆ ದೈವಾರಾಧನೆಗೆ ಒಬ್ಬ ನರ್ತಕ ಬೇಕಿದ್ದರೆ ಅದೇ ಗ್ರಾಮದಲ್ಲಿ ಹಿರಿಯ ಭಾಗದಿಂದ ಬಂದಂಥ ತಲತಲಾಂತರದ ಬಂದ ಅನುಭವ ಮತ್ತು ಆ ಒಂದು ಗೌರವದೊಟ್ಟಿಗೆ ನರ್ತಕನ ಆಯ್ಕೆ ಆಗ್ತದೆ. ದೈವದ ಪಾತ್ರೆಯು ಅದಕ್ಕಾಗಿಯೇ ಒಂದೊಂದು ಬರಿಯ ಮುಖಾಂತರ, ಒಂದೊಂದು ಕುಟುಂಬದ ಮುಖಾಂತರ ಆ ಗ್ರಾಮ ಸಂಬಂಧಿಯನ್ನೇ ಆಯ್ಕೆ ಆಗಬೇಕು. ಅದಕ್ಕೊಂದು ಯಾವುದೇ ಒಂದು ಕಾರ್ಯಕ್ರಮ, ಪಲ್ಲಕ್ಕಿಡುವುದು ಆಗಿರ್ಬೋದು, ಪೂಜಾರ ಮೂಲ್ಯತ್ತಿಗೆ ಬೇರೆ ಬೇರೆ ಇದ್ದರೂ ಆ ಗ್ರಾಮಕ್ಕೆ ಸಂಬಂಧಪಟ್ಟ ವ್ಯಕ್ತಿಯನ್ನೇ ಆಯ್ಕೆ ಮಾಡಬೇಕು. ಎಲ್ಲಿಯಾದರೂ ದೈವಾರಾಧನೆಗೊಂದು ಜನ ಕಡಿಮೆ ಆಯಿತು, ಈಗೊಬ್ಬ ಪಾತ್ರಿ ಬೇಕು ಅಂತೇಳಿ ಆಸನದಿಂದ ತರಲಿಕ್ಕೆ ಆಗೋದಿಲ್ಲ, ಅದಕ್ಕೊಬ್ಬ ಪಲ್ಲಕ್ಕಿ ಹಿಡಿಯುವವನನ್ನು ಬೇರೆ ಊರಿಂದ ತರಲಿಕ್ಕೆ ಆಗೋದಿಲ್ಲ, ಅದಕ್ಕೆ ಒಂದು ಒಳ್ಳೆಯ ನರ್ತಕನು ಎಲ್ಲಿಯಾದರೂ ಬಂದಿದ್ದಾನೆ, ಚಂದ ಇದ್ದಾನೆ, ಒಳ್ಳೆ ನಾಟಕದಲ್ಲಿ ಆ್ಯಕ್ಟ್ ಮಾಡ್ತಾನೆ ಅಂತೇಳಿ ಕಲ್ಕತ್ತಾದಿಂದ ಮಾಡಲಿಕ್ಕೆ ಆಗೋದಿಲ್ಲ. ಎಲ್ಲೆಲ್ಲಿಂದ ಆ ಗ್ರಾಮದ ಒಳಗಡೆ ಇರುವಂಥ ಪ್ರತಿಯೊಬ್ಬರಿಗೂ ಅದಕ್ಕೆ ಮಾಡುವಂಥ ಒಂದು ನರ್ತಕ ವಿಭಾಗ, ಚಾಕರಿ ವಿಭಾಗ, ಆರಾಧನಾ ವಿಭಾಗಕ್ಕೂ ವ್ಯಾಪ್ತಿ ಅಂತ ಇದೆ. ಈ ಒಂದು ವೇಳೆ ಅದು ಇನ್ನೊಂದು ಊರಿಂದ ತರಲಿಕ್ಕೆ ಆಗೋದಿಲ್ಲ, ಏನಾದರೂ ಒಂದೆರಡು ಚಾಕರಿಯವರು ಬೇಕಿದ್ದರೂ ದಕ್ಷಿಣ ಕನ್ನಡ ಜಿಲ್ಲೆಯ ಒಳಗಿಂದಲೇ ವ್ಯಕ್ತಿಯನ್ನು ಅದಕ್ಕೆ ಆಯ್ಕೆ ಮಾಡಬೇಕು. ಆ ವ್ಯಕ್ತಿಗೂ ಬೇರೆ ಬೇರೆ ರೀತಿಯಾದ ಮಾನದಂಡಗಳಿದೆ, ಅವನಿಗೆ ಒಂದು ಆಹಾರ ಪದ್ಧತಿಗಳಿದೆ, ಅವರಿಗೆ ನಿಯಮಗಳಿದೆ. ಈ ನಿಯಮಗಳನ್ನೆಲ್ಲ ಪಾಲಿಸಿಕೊಂಡೇ ಅದನ್ನು ಮಾಡಬೇಕು. ಎಲ್ಲ ಕಡೆ ಒಂದೊಂದು ಜಾತ್ರೆಯ ಸಮಯದಲ್ಲೂ ಒಂದು ಜಾತ್ರೆ ಆಗಬೇಕು ಅಂತಿದ್ರೆ ಅದರ ಒಂದು ವಾರದ ಮುಂಚೆ ಗೊನೆ ಮುಹೂರ್ತವೋ ಅಲ್ಲ ಬೇರೆ ಬೇರೆ ರೀತಿಯಂಥ ಕೊಪ್ಪರಿಗೆ ಇಡುವ ಕಾರ್ಯಕ್ರಮ ಇದ್ದರೆ ಆ ಒಂದು ವಾರದಲ್ಲಿ ಆ ಇಡೀ ಗ್ರಾಮದ ಜನ ಯಾವ ರೀತಿ ನಡ್ಕೊಳ್ಬೇಕು ಅದು ಅದಕ್ಕೆ ಲೆಕ್ಕಾಚಾರಗಳಿಗೆ ಬರ್ತದೆ. ಅನೇಕ ಕಡೆಗಳಲ್ಲಿ ನಾವು ಮದುವೆಗಳಾಗಬಾರ್ದು, ಮನೆ ಒಕ್ಕಲಾಗಬಾರ್ದು, ಶುಭ ಸಮಾರಂಭಗಳಾಗಬಾರ್ದು, ಗಲಾಟೆಗಳನ್ನು ಮಾಡ್ಕೊಳ್ಬಾರ್ದು, ಒಬ್ಬರಿಂದೊಬ್ಬ ಬಾಯಿ ತಪ್ಪಿ ಮಾತಾಡಬಾರ್ದು, ಅನೇಕ ಕಾರ್ಯದ ನಿಬಂಧನೆಗಳು ವಿಶೇಷಣಗಳನ್ನು ಒಳಗೊಂಡಂಥ ದೈವಾರಾಧನೆ ಈ ಇಡೀ ತುಳುವನಾಡಿನಲ್ಲಿ ಇದು ಬಿಟ್ಟರೆ ಇದು ಜಗತ್ತಿನ ಯಾವ ಮೂಲೆಯಲ್ಲೂ ಇದನ್ನು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ಈ ಸಾನ್ನಿಧ್ಯವನ್ನು, ಈ ಶಕ್ತಿಯನ್ನು, ಈ ಕಾರ್ಣಿಕವನ್ನು ಬೇರೆ ಕಡೆ ನೋಡಲಿಕ್ಕೂ ಆಗುವುದಿಲ್ಲ. ಯಾರಿಗೆ ನೋಡಬೇಕು, ಎಲ್ಲಿ ನೋಡಬೇಕು ಅಲ್ಲೇ ನೋಡಬೇಕು, ತುಳುವನಾಡಿಗೆ ಬರಬೇಕು. ಅದಕ್ಕೆ ಸಂಬಂಧಪಟ್ಟ ಒಂದು ಕುಟುಂಬದವನು ಮತ್ತೊಂದು ಕುಟುಂಬದವನ ದೈವಕ್ಕೆ ಹೋಗಿ ಅಲ್ಲಿ ಪ್ರಾರ್ಥಿಸುವುದ ಪ್ರಸಾದ ತೆಗೊಳ್ಳಿಕ್ಕೆ ಆಗೋದಿಲ್ಲ. ಪ್ರತಿ ವ್ಯಕ್ತಿಗೂ ಒಂದು ಗ್ರಾಮ, ಒಂದು ಕುಟುಂಬದ ವ್ಯಾಪ್ತಿ ಇದೆ. ಆ ಕುಟುಂಬದೊಳಗೆ ಒಂದೊಂದು ದೈವ ಅಂತ ಇದೆ. ಇವತ್ತು ಯಾವುದು ನಮಗೆ ಇಲ್ಲಿ ದಕ್ಷಿಣ ಕನ್ನಡ, ಉಡುಪಿ ಬಿಟ್ಟು ಹೊರಗಡೆ ಎಲ್ಲಿ ಇದೆಯಾ ಇದು ಎಲ್ಲವೂ ಸುಳ್ಳು. ದಯವಿಟ್ಟು ಭಕ್ತರು ಎಲ್ಲಿಯೂ ಇಲ್ಲಿ ಹೋಗಿ ಪ್ರಾರ್ಥಿಸಿ ನನಗೆ ಆಗಾಯಿತು, ಈಗ ಆಯಿತು, ನನಗೆ ಆಯಿತು ಎಂಬುದು ಇದೆಲ್ಲವೂ ಅದಕ್ಕೋಸ್ಕರವೇ ಅವರು ಜನವನ್ನು ಮರಳು ಮಾಡಲಿಕ್ಕೋಸ್ಕರ ಕೆಲವು ವ್ಯಕ್ತಿಗಳನ್ನು ನಿರ್ಮಾಣ ಮಾಡಿ ಜನರೆದುರು ಮಾತಾಡಿಸ್ತಾರೆ. ನನಗೆ ಆ ಕೆಲಸ ಆಯಿತು, ಇದು ಈ ಕೆಲಸ ಆಯಿತು. ಇವತ್ತಿಗೂ ನೋಡಿ ಅನೇಕ ಜ್ಯೋತಿಷರು ಲಾಡ್ಜುಗಳಲ್ಲಿ ಅಲ್ಲಲ್ಲಿ ಇರ್ತಾರೆ, ಅದರ ಎದುರುಗಡೆ ಒಂದು ಬೆಂಚ್ ಇಡ್ತಾರೆ, ಅಲ್ಲಿ ಒಂದು 3-4 ಜನ ಯಾರಾದರೂ ಕೂರಿಸ್ಕೊಂಡಿರ್ತಾರೆ. ಅಲ್ಲಿ ಬಂದವನಿಗೆ ಇವರೊಂದು ಗಿರಾಕಿಯಾಗೆ ವರ್ತಿಸ್ತಾನೆ, ಅವನಿಗೆ ದಿನ ಸಂಬಳ ಅಂತ ಇದೆ. ಅದು ಅವರ ಜನಗಳು. ಇವತ್ತು ಯಾರು ನನಗೆ ಸುಖ ಸಿಕ್ಕಿದೆ, ಗುಣ ಆಗಿದೆ, ನನಗೆ ಆ ಕೆಲಸ ಆಯಿತು, ಈ ಕೆಲಸ ಆಯಿತು, ಅದು ಅವರದೇ ಒಂದು ಸಂಬಳ ಕೊಟ್ಟು ನಿಲ್ಲಿಸುವಂಥ ಒಂದು ಕೆಲಸದವು ಜನ. ಅದು ಅವನನ್ನು ಭಕ್ತನಾಗಿಯೇ ಅವನನ್ನು ರೂಪಿಸಿದ್ದಾರೆ ಅವರು. ದಯವಿಟ್ಟು ಅವನು ಅಲ್ಲಿ ಎಲ್ಲಿಯ ನೈಜ ಭಕ್ತನೇ ಅಲ್ಲ, ಇದು ಸಮಾಜವನ್ನು ನಂಬಿಸಲಿಕ್ಕೆ ಮಾಡುವಂಥ ಮೋಸದ ಒಂದು ಆಟ ಆಗಿರುವಾಗ ಯಾರು ದೈವಾರಾಧನೆಯ ಹೆಸರಿನಲ್ಲಿ ದಯವಿಟ್ಟು ಮೋಸ ಹೋಗಬೇಡಿ. ಹಾಗಾದರೆ ಇದಕ್ಕೆ ಯಾವ ರೀತಿಯ ಪರಿಹಾರ ಇದೆ ಅಂತ ನೋಡಿದರು, ಇಲ್ಲಿಯ ಪರಿಹಾರವಿದೆ. ದಯವಿಟ್ಟು ನಾವು ಇಲ್ಲಿಯ ಎಲ್ಲ ತುಳುವನಾಡಿನ ಜನಪ್ರತಿನಿಧಿಗಳು, ಶಾಸಕರು ಯಾರ್ಯಾರಿದ್ದಾರಾ ಇವರೆಲ್ಲರೂ ಈ ತುಳುನಾಡಿನ ಅಸ್ಮಿತೆಯನ್ನು ಉಳಿಸಲಿಕ್ಕೋಸ್ಕರ ದಯವಿಟ್ಟು ಒಂದು ಪತ್ರಿಕಾ ಹೇಳಿಕೆಯನ್ನು ಅಲ್ಲ, ಇದು ಸರ್ಕಾರದ ಮೂಲಕ ಅದೇ ಯಾವ ಗ್ರಾಮದಲ್ಲಿದೆ, ಇದು ಕರ್ನಾಟಕದಾದ್ಯಂತ ಇಂಥ ದೈವಾರಾಧನೆ ಇವತ್ತು ದಾರಿ ತಪ್ತಾ ಇದೆ, ಇದರಲ್ಲಿ ದೊಡ್ಡ ಮಟ್ಟದ ಅವ್ಯವಹಾರ ಆಗ್ತಾ ಇದೆ, ಇದು ವಾಣಿಜ್ಯಕರಣ ಆಗಿದೆ. ಇದರ ಬಗ್ಗೆ ಒಂದು ಜನಜಾಗೃತಿಯನ್ನು ಮೂಡಿಸಲಿಕ್ಕೆ ಅಲ್ಲಿ ಸಂಬಂಧಪಟ್ಟ ಏರಿಯಾದ ಆ ಜನಪ್ರತಿನಿಧಿಗಳನ್ನು ಸಂಪರ್ಕಿಸಿ, ಆ ಏರಿಯಾದ ಪೊಲೀಸ್ ಇಲಾಖೆಗಳನ್ನು ಸಂಪರ್ಕಿಸಿ ಇಂಥದ್ದು ಎಲ್ಲಿ ನಡೀತದೆ ಅವರಿಗೊಂದು ಏನಾದರೂ ಒಂದು ವ್ಯವಸ್ಥೆ ಮಾಡಿ ಅದನ್ನು ನಿಲ್ಲಿಸುವಂಥ ಕೆಲಸ ಮಾಡಿ ಇಲ್ಲಿಯ ಜನಪ್ರತಿನಿಧಿಗಳಿಗೆ ಇಲ್ಲಿಯ ತುಳುವನಾಡಿನ ಈ ದೈವಾರಾಧನೆ ಮತ್ತು ಸಂಸ್ಕೃತಿಯನ್ನು ಉಳಿಸಿ ಬೆಳೆಸುವ ಜವಾಬ್ದಾರಿ ಇದೆ. ದಯವಿಟ್ಟು ಇಷ್ಟದವರೆಗೆ ಇಂಥ ಇದು ಭಾರಿ ದೊಡ್ಡ ಒಂದು ಜಾಲ ಇದು. ಈ ಜಾಲವನ್ನು ನಿಲ್ಲಿಸುವ ಕೆಲಸ ಆಗಲಿಲ್ಲ. ಎಲ್ಲವೂ ಇಲ್ಲಿಯ ಮತ್ತು ಇನ್ನೊಂದು ಜನಪ್ರತಿನಿಧಿಗಳಿಗೂ
ನೋಡಿ ಇಲ್ಲಿರುವಂಥ ಬೇರೆ ಬೇರೆ ಒಂದು ಜಾತಿಗೆ ಸಂಬಂಧಪಟ್ಟಂಥ ಕೆಲವು ಸಂಘಟನೆಗಳು ಎಲ್ಲ ಕಡೆ ಇರ್ತದೆ. ಅಲ್ಲಿಯೂ ನಮ್ಮ ತುಳುನಾಡಿನ ಅಸ್ಮಿತೆಯನ್ನು ಉಳಿಸಲಿಕ್ಕೋಸ್ಕರ ಅವರು ಆ ರೀತಿಯ ಕೆಲಸಗಳನ್ನು ಮಾಡಬೇಕು. ಆಗ ಮಾತ್ರ ಇದನ್ನು ನಿಲ್ಲಿಸಲಿಕ್ಕೆ ಅವಕಾಶ ಇದೆ. ದಯವಿಟ್ಟು ಎಲ್ಲಿಯೂ ಕರ್ನಾಟಕದಾದ್ಯಂತ ಯಾವ ಮೂಲೆಯಲ್ಲಿ ಆಗಲಿ, ದೇಶದ ಯಾವ ಮೂಲೆಯಲ್ಲಾಗಲಿ, ಎಲ್ಲಿ ಆಗಲಿ ಇಂಥ ದೈವಾರಾಧನೆಯ ವಿಷಯದಲ್ಲಿ ಮೋಸಗಳಾಗಬಾರ್ದು. ಇದನ್ನು ಸಾರ್ವಜನಿಕರು ತಡೆದು ಅದಕ್ಕೆ ಸಂಬಂಧಪಟ್ಟ ಜಾಗಕ್ಕೆ ಮಾಹಿತಿ ಕೊಡಿ. ಎಲ್ಲ ಕನೆಗಳು ಅದೇ ರೀತಿ ಇಲ್ಲಿಯೂ ಈಗ ಕೊರಗತನೆ ಇರ್ಬೋದು, ಮತ್ತು ಕೊರಗಜ್ಜ, ಗುಲಿಗ, ಇಲ್ಲಿಯೂ ಬೇರೆ ಬೇರೆ ಸಂಬಂಧಪಟ್ಟ ಮನೆಗಳಿದೆ. ಆ ಮನೆಗಳವರೊಂದು ಒಂದಷ್ಟು ಪತ್ರಿಕೆ ಹೇಳಿಕೆಗಳನ್ನ ಬಿಡುಗಡೆ ಮಾಡುವ ಮೂಲಕ ಒಂದು ದೊಡ್ಡ ಜನಜಾಗೃತಿಯನ್ನೇ ಮಾಡಿ ಈ ದೈವಾರಾಧನೆಯನ್ನು ತಪ್ಪಿಸಬೇಕು. ಯಾಕಂದರೆ ದೈವಾರಾಧನೆಯಿಂದ ಜನರು ಭಾರಿ ದೊಡ್ಡ ಮಟ್ಟದ ಮೋಸಗಳು ನಡೀತಾ ಇದೆ. ದಯವಿಟ್ಟು ಇಡೀ ಕರ್ನಾಟಕದ ಜನತೆಗೆ ಮತ್ತೊಮ್ಮೆ ನೀವು ಏನು ದಕ್ಷಿಣ ಕನ್ನಡ ಜಿಲ್ಲೆ ಬಿಟ್ಟು ಹೊರಗಡೆ ಏನು ದೈವಾರಾಧನೆ ನಡೀತಾ ಇದೆಯಾ, ಇದು ಇಲ್ಲಿ ಬಿಟ್ಟು ಬೇರೆ ಕಡೆ ಆಗಲೇಬಾರದೆಂಬ ನಿಯಮ ಇದೆ. ಎಲ್ಲಿಯಾದರೂ ಆಗಿದ್ದರೆ ಇದು ಖಂಡಿತ ಒಂದು ಮೋಸ. ಇದನ್ನು ತಡೆಯಿರಿ. ನಿಮಗೆಲ್ಲಿಯಾದರೂ ಅಂಥ ಒಂದು ಪ್ರಾರ್ಥಿಸಬೇಕು ಅಂತ ಆಸೆ ಇದ್ದರೆ ನೀವು ಬನ್ನಿ, ತುಳುವನಾಡಿಗೆ ಬನ್ನಿ. ಇಲ್ಲಿ ಸಾಧಾರಣ ಸೋನ ಸಂಕ್ರಮಣದಿಂದ ನಾಡ್ದು ಪತ್ತನಾಜೆಯವರೆಗೆ ಸಾಧಾರಣ ಮೇ 2ರವರೆಗೆ ಇಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಇಂಥ ದೈವಗಳ ಕಾರ್ಯಕ್ರಮಗಳು ನಡೀತಾ ಇದೆ.